ಎದುರು ಸಲಾಗಿ ಏನು ಮರ ನಿಮ್ಮ ರಾಜ ಭಾಳ ದೊಡ್ಡ ಸವಾಲು ಹಾಕ್ಯಾನ, ಮುಗಿಲಾರದ ಕತ್ತಿ ಹೇಳಂದಾನ, ನಾವು ಹೇಳಕ್ಕೆ ಹೋಗ್ತೀವಿ, ಒಂದು ತಿಂಗಳಾಗಣ ನಮ್ಮ ಕತ್ತಿ ಮುಗಿತಾವ, ಬಹುಮಾನ ಕೊಡುವಲ್ಲ. ಅವ ದನ ಹೊಡ್ಕೊಂಡು ಹೋಗವಂದ, ನಾ ಬರ್ತನಂತ ಹೇಳ್ರಿ ರಾಜಾಗ. ಅಲ್ಲೋ 12 ವರ್ಷ ಕಾಶಾಗ ನಾವು ಅಭ್ಯಾಸ ಮಾಡಿ ಬಂದೀನಿ. ಇಂಗ್ಲೀಷ್ದಾಗಿನ ಕತೆ ಹೇಳೀನಿ, ಆನಂತರ ಸಂಸ್ಕೃತದೊಳಗಿನ ಕತೆ ಹೇಳೀನಿ, ಹಿಂದಿಯೊಳಗಿನ ಎಲ್ಲ ಕತೆ ಹೇಳೀನಿ, ಮುಗಿದಾವ್. ನೀ ಎಮ್ಮಿ ಕಾಯೋ ಮನುಷ್ಯ, ನಿನಗೆ ನೀವು ಸುಮ್ಮ ಹೋಗಿ ಹೇಳ್ರಿ, ನಮ್ಮ ಗುರುಗಳು ಬರ್ತಾರಂತ ಹೇಳ್ರಿ ನೀವು. ಅವ ಅಂದ 12 ವರ್ಷ ಕಾಶಾಗಿದ್ದಾವ, ನಾನು ಎಮ್ಮಿ ಕಾಯವ ಗುರುಗಳು ಅಂತ ನೀವು ಸುಮ್ಮ ನಿಮಗೆ ಬಂಗಾರ ನಿಮ್ಗೆ ಕೊಡ್ತೀನಿ ನೋಡ್ರಿ ನಾ. ಅವ ಅಂದ ಆಯ್ತು ನೋಡೋಣ ಅಂತೇಳಿ ಹೊಳ್ಳಿ ಬಂದ ಇಲ್ರಿ, ಮತ್ತು ನಾವು ಕತೆ ಹೇಳೋದ್ರೊಳಗೆ ಸೋತೀವ್ರಿ, ನಮ್ಮ ಗುರುಗಳು ಬರ್ತಾರ್ರಿ, ಮುಗಿಲಾರದ ಕತೆ ಹೇಳ್ತಾರ್ರಿ. ಅವ ಅಂದ ಕರ್ಕೊಂಡು ಬಾ, ಕುಂಡುಸು ಚಾಲು ಮಾಡಿದ. ಹೇಳೇನ್ರಿ? ಹಾಂ ಚಾಲು ಮಾಡಪ್ಪ ನಿನ್ನ ಕತೆ. ಅವ ಹೇಳಕತ್ತಿದ, ಹಿಂಗೆ ಇಬ್ರು ಗಂಡ ಹೆಂಡತಿ ಇದ್ರಿ, ಆ ಗಂಡ ಹೆಂಡತಿಗೆ ಒಂದ ಮಗ ಹುಟ್ಟುತ್ತೀರಿ, ಆ ಮಗ ಹುಡುತ್ರಿ, ಅದು ದೊಡ್ಡದಾತ್ರಿ, ಅದಕ್ಕೆ ಮದುವೆ ಮಾಡದ್ರಿ, ಅವರಿಬ್ಬರು ಗಂಡ ಹೆಂಡತಿ ಆದ್ರಿ. ಹಾಂ ಬರೋಬರಿ. ಮತ್ತು ಅವ್ರಿಗೊಂದು ಮಗ ಹುಡುತ್ತೀರ, ಅದಕ್ಕೆ ಮದುವೆ ಮಾಡಿದ್ರ, ಅವ್ರ ಗಂಡ ಹೆಂಡತಿ ಆದ್ರಿ. ಮತ್ತು ಅವ್ರಿಗೊಂದು ಮಗ ಹುಡುತ್ತೀರ, ಅವರಿಬ್ಬರು ಗಂಡ ಹೆಂಡತಿ ಆದ್ರೆ. ಅವಂದ 2 ದಿವಸ ಹೇಳವನಿ ಹಂಗ ನಾವು ಈ ಕತ್ತಿನ ಮುಗಿಯಂಗಿಲ್ರಿ, ಇದು ಹಿಂಗರಿ. ನಾವು ಒಂದು ವರ್ಷ ತನಕ ಹಿಂಗೆ ಹೇಳವ. ಅವಂದ ಈ ಬಂಗಾರ ಪದಕ ಮೊದಲು ಕೊಡ್ರಿ ನಿಮ್ಗೆ ಅಂದವ. ಇದು ನಮ್ಮ ಕತ್ತಿನ ರೀ, ನೀವು ನೋಡಿ ನಕ್ಕರಿ ಕರೆ, ಇದು ಬೇರೆ ಯಾರ ಕತ್ತಿ ಅಲ್ಲ, ನಮ್ಮ ಕತ್ತಿನ. ಮುಗಿಲಾರದ ಹಾಡು ಅಂತದವ್ರಿ. ಈಗ ನಮ್ಮ ಗವಾಯಿಗಳು ಹಾಡಕತ್ತಾರಲ್ರಿ, 8 ದಿವಸ ಹಾಡಸ್ರಿ ಕುಲ್ಲ ಅವ್ರ ಗವಾಯಿಗಳ ಹಾಡನ. ಬೇಕಾರೆ 1 ತಿಂಗಳು ಹಾಡಸ್ರಿ ಗವಾಯಿಗಳ ಹಾಡು ಕುಲ್ಲ ಆಗತ್ತವ ನಮ್ಮ ಅದು ಅಂತಾರ ಅವ್ರು ಕಲ್ತದ್ದು. ಕರೆ ನಾವೊಂದು ಹಾಡ ಇಂಥದ್ದು ಕಲ್ತನ್ರಿ, ಒಟ್ಟ ಮುಗಿಯಂಗಿಲ್ಲ ಅದು ಅಂಥ ಹಾಡ ಕಲ್ತಾನೆ ನೋಡ್ರಿ ನಾನು. ಹಾಡ್ಲೇನ್ರಿ? ಬರೆಸ್ತೇನಪ್ಪ. ಐತಾರ ಸೋಮವಾರ ಮಂಗಳಾರ, ಬುಧವಾರ ಬೇಸ್ತಾರ ಶುಕ್ರಾರ, ಐತಾರ ಸೋಮವಾರ ಶನಿವಾರ, ಮಂಗಳಾರ ಬುಧವಾರ ಬೇಸ್ತಾರ, ಶುಕ್ರಾರ ಶನಿವಾರ ಸೋಮವಾರ. ಎಂದು ಮುಗಿತತ್ರಿ? ಎಂದು ಮುಗಿತತ್ ಹೇಳ್ರಿ ನೀವು. ಇದು ನೋಡು, ಹಾಡವನ ಹೊಕ್ಕಾನ ಮುಗುದು, ಹಾಡು ಮುಗಿಯಂಗಿಲ್ಲ. ಐತಾರ ಶನಿವಾರ ಸೋಮವಾರ, ಮಂಗಳವಾರ ಬುಧವಾರ ಬೇಸ್ತಾರ, ಶುಕ್ರಾರ ಶನಿವಾರ ಐತಾರ, ಸೋಮವಾರ ಮಂಗಳವಾರ ಬುಧವಾರ ಬೇಸ್ತಾರ. ಹೋಗುದರಿ ಇದು ಹಿಂಗೆ. ಇದು ನಮ್ಮದು ಹಂಗ ನೋಡ್ರಿ ಸಂಸಾರ. ಇದು ಮುಗಿಲಾರದ ಕತ್ತಿ ಅದ. ಇದು ಇಟ್ಟೆಲ್ಲ ಮಾಡಿ ಒಮ್ಮೆರ ಬ್ಯಾಸರ ಬಂದದೇನ್ರಿ ಸಂಸಾರಕ್ಕೆ. ಅದಕ್ಕೆ ಅಂತಾರ ಅವ್ರು, ಇನ್ನಾದರಿ ಬಬಕೆ ಹೇಸಬಾರದೆ ಮನುಷ್ಯ. ಬ್ಯಾಸರ ಬರ್ತದ ನಿಮಗೆ ಎಲ್ಲದಕ್ಕೂ. ಊಟದ ಸೀರೆ ಉಡಾಕ ಬ್ಯಾಸರ ಬರ್ತದ, ಊಟ ಮಾಡಿದ್ದು ಹೊಳ್ಳಿ ಊಟ ಮಾಡಾಕ ಬ್ಯಾಸರ ಬರ್ತದ, ಹಾದದ ಊರು ನೋಡಾಕ ಮತ್ತೊಮ್ಮೆ ಹಾದ್ರ ಬ್ಯಾಸರ ಬರ್ತದ. ಆದ್ರೆ ಈ ಹುಟ್ಟು ಸಾವುಗಳೆಂಬ ಸಂಕೋಲೆಗೆ ಬ್ಯಾಸರ ಬಂದದೇನು ನಿಮಗ? ಇಲ್ಲ. ಅದಕ್ಕೆ ಬ್ಯಾಸರ ಬರಬೇಕು. ಕೇವಲ ಸಂಸಾರ ಮಾಡುವುದಷ್ಟೇ ಅಲ್ಲ, ಈ ಸಂಸಾರದ ಮಧ್ಯದೊಳಗೆ ಏನಿರ್ಬೇಕಂತಂದ್ರ ಪರಮಾರ್ಥ. ಅದು ಇತ್ತು ಅಂದ್ರೆ ನಮ್ಮ ಬದುಕಿಗೆ ಕಿಮ್ಮತ್ತು ಬರ್ತದೆ. 12ನೇ ಶತಮಾನದ ಶರಣರು ನೋಡ್ರಿ, ಅವರು ಯಾಕೆ ಇತಿಹಾಸದಾಗ ಉಳಿದಾರ ಗೊತ್ತದೇನ್ರಿ? 12ನೇ ಶತಮಾನದ ಶರಣರು ಸಿದ್ದಯ್ಯ ಪುರಾಣಿಕರವರ ಚರಿತ್ರೆಯನ್ನೆಲ್ಲ ಬರೆದರು. ನಿಮ್ಮ ಯಾರೇನ್ರಿ ಬರಿಲಾರ್ದ ಬಾಳ್ ಚಲೋ ರೀ, ಬರೆದ್ರೆ ಬೆಂಕಿನ ಹತ್ತದ. ಮತ್ತ ನಮ್ಮ ಚರಿತ್ರೆ ಹಿಂಗಿರ್ತಾವ. ಆದ್ರೆ 12ನೇ ಶತಮಾನದ ಶರಣರು ಎಂಥ ಚರಿತ್ರೆ ರೀ. ಯಾಕಂತಂದ್ರೆ ಅವ್ರು ಯಾರೂ ದುಡ್ಡು ಗಳಿಸಲಿಲ್ಲ, ದೊಡ್ಡ ಮನೆ ಕಟ್ಟಲಿಲ್ಲ, ಆನಂತರ ಅವ್ರ ಮನ್ಯಾಗ ಸಂಪತ್ತಿರಲಿಲ್ಲ, ಆದ್ರೆ ಸಂತೋಷಕ್ಕೆ ಕೊರತೆ ಇರಲಿಲ್ಲ ಅವ್ರ ಮನೆಯೊಳಗ. ಒಬ್ಬ 12ನೇ ಶತಮಾನದ ಶರಣ ಇದ್ದ. ಅವ್ರು ಎಲ್ಲಂತಂದ್ರೆ ಊರು ಹೊರಗಡೆ, ಬಹುತೇಕ ಬಸವ ಕಲ್ಯಾಣದ ಸಂಪೂರ್ಣ ಸಿಟಿ ಬಿಟ್ಟು, ಊರು ಬಿಟ್ಟು ಹೊರಗಡೆ ಒಂದು ಸಣ್ಣ ಗುಡಿಸಲ ಹಾಕಿದ್ರು ಶರಣರು. ಸಣ್ಣ ಗುಡಿಸಲ, ಅದಕ್ಕೆ ಶರಣರು ಅಂತಾರಲ್ಲ, ಮನೆ ನೋಡ ಬಡವರು, ಮನ ನೋಡ ಗಣಮಣ ಸಂಪನ್ನರು. ಹಿಂದಿನ ಶರಣರು, 12ನೇ ಶತಮಾನದ ಶರಣರು ಮಣಿ ಸಣ್ಣ ಇರ್ತಿದ್ದು, ಆದ್ರ ಮನಸ್ಸು ಬಹಳ ದೊಡ್ಡ ಇರ್ತಿದ್ದು. ಈಗಿನವರು ಮನಿ ಬಹಳ ದೊಡ್ಡ ಅದಾವ, ಮನಸ್ಸ ಬಹಳ ಕೊಳತಾವ, ಕೊಳತ ನಾರಾಕತ್ತಾವ ಹೊಲಸು ನಮ್ಮ ಮನಸ್ಸ. ಯಾಕ ಅದರೊಳಗೆ ಅಂತಹ ದುರ್ಬುದ್ಧಿಗಳನ್ನು ತುಂಬಿಕೊಂಡು ಕೂತೀವಿ ನಾವು.
ಹಿಂದಿನ ಮಂದಿ ಹಂಗಿದ್ರು. ಈಗಿನ ಮಂದಿದ್ ನೋಡ್ರಿ ನೀವು, ಈಗಿನ ಮಂದಿ ಅಂಗಿ ಮನಗಂಡ ಬೆಳ್ಳಗ ಇರ್ತಾವ್ರಿ, ಅಂಗಿ ಮನಗಂಡ ಬೆಳ್ಳಗ ಇರ್ತಾವ, ಆದ್ರ ಮನಸ್ಸು ಬಹಳ ಹೊಲಸಿರ್ತದ. ಹಿಂದಿನ ಮಂದಿವು ಅಂಗಿ ದೋತರ ಹೊಲಸಿರ್ತಿದ್ದು, ಆದ್ರ ಅವರ ಮನಸ್ಸು ಮಾತ್ರ ಬೆಳ್ಳಗ ಇರ್ತಿತ್ತು, ಮನಸ್ಸು ಮಾತ್ರ ಬಹಳ ಚಲೋ ಇರ್ತಿತ್ತು. ಊರು ಹೊರಗಡೆ ದೊಡ್ಡ ಗುಡಿಸಲ, ಸಣ್ಣ ಗುಡಿಸಲ ಹಾಕಿದ್ದ. ಅದು ಎಂಥ ಗುಡಿಸಲ ಅಂತಂದ್ರ ಬರೀ ಒಬ್ರು ಮಲ್ಕೊಂಡ್ರ ಮತ್ತೊಬ್ರು ಮಲ್ಕೊಳಕ ಜಾಗಿಲ್ಲ, ಶರಣರ ಕಾಲದೊಳಗೆ ಅಷ್ಟು ಸಣ್ಣ ಮಣಿ. ಇಬ್ರ ಗಂಡ ಹೆಂಡತಿ, ಮಕ್ಕಳು ಇಲ್ಲ, ಮತ್ತೊಬ್ರು ಇಲ್ಲ, ಇಬ್ರ ಗಂಡ ಹೆಂಡತಿ, ಸಣ್ಣ ಗುಡಿಸಲ. ಅದರೊಳಗೆ ಎಲ್ಲ ಸಾಮಗ್ರಿಗಳು ಇಟ್ಟುಕೊಂಡು ಪ್ರತಿ ದಿವಸ ದುಡಿಮೆ ಮಾಡೋದು, ಕಾಯಕ ಮಾಡೋದು, ಕಾಯಕದಿಂದ ಬಂದಿರತಕ್ಕಂಥ ಪ್ರತಿಫಲದೊಳಗ ಒಬ್ಬ ಜಂಗಮನಿಗೆ ಕರೆದು ಪ್ರಸಾದ ಮಾಡಿಸೋದು. ನೀವು ಮಾಡ್ಬೇಕ್ರಿ ಅವ. ಬಾಳೆ ಮಾಡೋದಂದ್ರೆ ಬರೇ ಬಾಳಟ ರೊಕ್ಕ ಗಳಿಸೋದು, ದೊಡ್ಡ ಕಾರುಗಡೆ ತಗೊಳ್ಳೋದು, ದೊಡ್ಡ ಮನಿ ಕಟ್ಟಿಬಿಟ್ರ ನಮ್ಮ ಬಾಳೆ ಮುಗಿತಂತ ತಿಳ್ಕೊಂಡಿರಿ ನೀವು? ಇದು ಬದುಕಲ್ಲ ತಾಯಂದಿರ, ಇದು ಬದುಕಲ್ಲ. ಎಷ್ಟು ಮನ್ಯಾಗ ಗಳಿಸೇರನ್ನೋದು ಮುಖ್ಯ ಅಲ್ಲ, ನಿಮ್ಮ ಮನೆಯಿಂದ ಇನ್ನೊಬ್ಬರಿಗೆ ಅಣ್ಣ ಎಷ್ಟು ಹೊಕ್ಕತ್ತೆ ಅನ್ನೋದು ಮುಖ್ಯದ ತಾಯಂದಿರ. ನಿಮ್ಮ ಮನೆಯಂದು ಇನ್ನೊಬ್ಬರಿಗೆ ದಾಸೋಹ ಎಷ್ಟು ಹೋಗುತ್ತದ ನಿಮ್ಗೆ ಗೊತ್ತಿರ್ಬೇಕು. ಹಿಂದಿನ ಕಾಲದೊಳಗೆ ಅಂತಿದ್ರು ಏನಂತಂದ್ರೆ, ಮನ್ಯಾಗ ಮೊದಲು ಮಾಡಿದ ರೊಟ್ಟಿ ಮನಿ ಹಿರಿ ಮಗ ತಿನ್ನಬಾರ್ದಂತ ಅಂತಿದ್ರು ಹಿಂದಿನ ಕಾಲದೊಳಗೆ, ಹೌದಿಲ್ರಿ? ಮನಿ ಹಿರಿ ಮಗ ಮೊದಲನೇ ರೊಟ್ಟಿ ತಿನ್ನಬಾರ್ದಂತ. ತಿಂದ್ರೆ ಏನಾಕತ್ರಿ? ಏನು ಮೊದಲನೇ ರೊಟ್ಟಾಗ ಒಂದಿಟ್ಟು ವಿಷ ಹಾಕಿ ಮಾಡಿರ್ತೀರೋ? ಏನು ತಿಂದ್ರೆ ಸಾಯ್ತಾರೋ? ಏನಾಗುತ್ತದ ರೀ? ಯಾಂಬಲಪ್ಪ ಸ್ವಾಮಿಗಳು, ನಮಗೇನು ಗೊತ್ತಾ, ಹಿಂದಿಂದ ನಮ್ಮ ಅವ್ಗಳು ಹಂಗೆ ಹೇಳ್ಕೊತ ಬಂದಾರ, ನಾವು ಹಂಗೆ ಮಾಡ್ಕೋತ ಹೊಂಟೀವಿ. ಮೊದಲನೇ ರೊಟ್ಟಿ ಮನಿ ಹಿರಿ ಮಗ ತಿನ್ನಬಾರ್ದಂತ ಹೇಳ್ಯಾರ. ಯವ್ವ, ಮೊದಲನೇ ರೊಟ್ಟಿ ಮನಿ ಹಿರಿ ಮಗ ಅಟ್ಟ ಅಲ್ಲ, ಮನ್ಯಾಗ ಅದನ್ನು ಯಾ ಮಗನೂ ತಿನ್ನಬಾರ್ದು ರೊಟ್ಟಿ. ಮೊದಲು ಮಾಡಿದ ರೊಟ್ಟಿ ಮನ್ಯಾಗ ಯಾ ಮಗನೂ ತಿನ್ನಬಾರ್ದು ಅದನ್ನ. ಮತ್ತ ಆ ರೊಟ್ಟಿ ಎಲ್ಲಿಗೆ ಹೋಗ್ಬೇಕಂದ್ರ ಮೊದಲು ಮಾಡಿದ ರೊಟ್ಟಿ ಮಠಕ್ಕೆ ಬರ್ಬೇಕ್ರಿ ಯವ್ವ, ಅದು ಅದಕ್ಕೆ ತಿನ್ನಬಾರ್ದಂತ ಅಂದಾರ. ನೀವು ಅದನ್ನ ಹಿರಿ ಮಗಗೆ ಕೊಡೋದು ಬಿಟ್ಟು ಸಣ್ಣ ಮಗ ಕೊಟ್ಟು ಮತ್ತೆ ಸಾಗಸವ್ರು ನಮ್ಮ ಅವುಗಳು, ಹೌದಿಲ್ರಿ? ನಮ್ಮ ಮನೆತನದೊಳಗೆ ಪೂರ್ವಜರು ದಾಸೋಹ ಕಲಿಸಿಕೊಂಡು ಬಂದಾರ. ಅದು 12ನೇ ಶತಮಾನದ ಶರಣರ ಕೊಡುಗೆ, ಅದು ದಾಸೋಹ, ಪ್ರತಿನಿತ್ಯ ದಾಸೋಹ. ಎಷ್ಟು ಕೊಡ್ತೀರಿ ಅನ್ನೋದು ಬಹಳ ಮುಖ್ಯ, ಎಷ್ಟು ಗಳಿಸ್ತೀರಿ ಅನ್ನೋದು ಮುಖ್ಯ ಅಲ್ಲ. 12ನೇ ಶತಮಾನದೊಳಗ ಬಸವಣ್ಣನವರ ಮಹಾಮಣಿಯೊಳಗ ಎಷ್ಟು ಮಂದಿ ಊಟ ಮಾಡ್ತಿದ್ರಿ ಕೇಳಿರಿ? ಕೇಳಿರೇನ್ರಿ? 12ನೇ ಶತಮಾನದೊಳಗ ಲಕ್ಷ ಕೊಡ್ರಿ, ಬಸವಣ್ಣವ್ರ ಮಣಿಯೊಳಗ ಪ್ರತಿ ದಿವಸ ಪ್ರತಿ ದಿನ ಲಕ್ಷದ ಮೇಲೆ 96,000 ಜಂಗಮರು ಊಟ ಮಾಡ್ತಿದ್ರಂತ ನೋಡ್ರಿ. 96,000 ಲಕ್ಷದ ಮೇಲೆ ಅಂದ್ರ ಬರೇ 4,000 ಕಡಿಮೆ 2,00,000 ಮಂದಿ ಊಟ ಮಾಡ್ತಿದ್ರು ದಿವಸ. ನಿಮ್ಮ ಮನ್ಯಾಗ ಯಾರ ನಿಮ್ಮ ಗಂಡ ಹೊರಗೆ ಹೋಗಿ ಮುಂಜಾನೆ ಯಾರನ್ನಾರ ದೋಸ್ತರನ್ನ ಕರ್ಕೊಂಡು ಬಂದು ಒಂದೆರಡು ಸಿಂಗಲ್ ಚಾ ಮಾಡ್ತೇನೆ ಅಂದ್ರೆ ಮಾಡಿ ಕೊಡ್ತೀರಿ. ಮತ್ತು ಹೊರಗೆ ಹೋಗಿ ಅವನ್ನ ಕಳಿಸಿ ಮತ್ತೊಬ್ಬನ ದೋಸ್ತನ ಕರ್ಕೊಂಡು ಬಂದು ಒಂದಿಟ್ಟು ನಾಷ್ಟ ಮಾಡ್ತೇನೆ ಅಂದ್ರೆ ಮಾಡಿ ಕೊಡ್ತೀರಿ. ಅವನು ಕಳ್ಸಕ್ ಹೋಗಿ ಮಧ್ಯಾಹ್ನ 4 ಮಂದಿಗೆ ಊಟಕ್ಕೆ ಕರ್ಕೊಂಡು ಬಂದ, ಏಯ್ 4 ಮಂದಿ ನಮ್ಮ ದೋಸ್ತರು ಬಂದಾರ ಊಟಕ್ಕೆ ಮಾಡಿ ಅವ್ರಿಗೆ ಅಂದ ಕೂಡಲೇ ನೀ ಏನು ಮಾಡ್ತಿ ಅಂದ್ರೆ ಬಾಗಿಲು ಪಡದಾದ ಮರಿಗೆ ನಿತ್ತು ಗಂಡಗೆ ಬಾಯಿಲೊಳಗೆ ಒಂದಿಟ್ಟು ಒಳಗವ ಒಳಗೆ ಬಂದ ಅಂತಂದ್ರೆ ತಲೆ ಸುದ್ದದ ನಿಂದು ಮಾಡವ್ರ ನಿಟ್ಟಿ ಇಲ್ಲಿ ಎಟ್ಟು ಮಾಡ್ಬೇಕು, ನಾಷ್ಟ ಮಾಡ, ಚಾ ಮಾಡ, ಎದ್ರ ಸಲಾಗಿದು ಹಂಗ ಎಲ್ಲಾರ ಅತ್ತ ತಿನಿಸ್ಗಳು ಇನ್ನೊಬ್ಬರನ್ನ ಯಾರನ್ನಾರ ಕರ್ಕೊಂಡು ಬಂದಿ ಮನ್ಯಾಗ ಮಾಡಿ ಹಾಕೋದು ನಿಮಗೆ ಮಾಡಿ ಹಾಕೋದು ಬೇಸರಾಗ್ಯದ ನಮಗ ಅಂತೀರಿಲ್ರಿ ಅವ. ಅದ್ರಾಗ ಹೆಣ್ಮಕ್ಳಿಗೆ ಯಾವಾಗ ಅತೀ ಖುಷಿ ಆಗತ್ತದಂದ್ರೆ ಚಂಜಿ ಮಡೆ ಗಂಡ ಮನಿಗೆ ಬಂದಿಂದ ಊಟಕ್ಕೆ ಏನು ಮಾಡಲಿ ಅಂತ ಗಂಡನ ಕೇಳಿದಾಗ ಅವ ಅಂತಾನೆ ಏನು ಐತಿ ಅಂತ ಅವ ಕೇಳ್ತಾನ. ಏನಿಲ್ರಿ ಮಧ್ಯಾಹ್ನ ಮಾಡಿದ ಪಲ್ಯ ಐತರ, ಅವ ಒಂದು ರೊಟ್ಟಿ ಇದಾವ್ರೆ ಮತ್ತು ಹುಡುಗರೆಲ್ಲ ಊಟ ಮಾಡ್ಯಾವ್ರೆ, ನನಗರ ಹಸು ಇಲ್ರೆ ನಿಂಬದ ಅಟ್ಟ ಅಂದ್ರೆ ಇಂದು ಸೋಮ ತಿಂದು ಹೋಗ ಅಂತದನ್ನ ಅವ ಅನ್ಬೇಕು. ನನಗೂ ಏನು ಬೇಡ ಅದಾಟ ಪಲ್ಯ ರೊಟ್ಟಿ ತಿಂತನ ಅಂದಾಗ ನಮ್ಮ ಅವುಗಳಿಗೆ ದೊಡ್ಡ ಖುಷಿ ಆಗ. ಯಾಕೆ ಅಡುಗೆ ಮಾಡೋದು ಬಿಡ್ತಲ್ಲ ಅವತ್ತೊಂದು ದಿವಸ
ಹೌದಿಲ್ರಿ? 12ನೇ ಶತಮಾನದೊಳಗೆ ಶರಣರು ಲಕ್ಷದ ಮೇಲೆ 96,000 ಜಂಗಮರಿಗೆ ದಾಸೋಹ ಮಾಡಿಸ್ತಿದ್ರಿ. ಪ್ರತಿನಿತ್ಯ ದಾಸೋಹ, ಪ್ರತಿನಿತ್ಯ ದಾಸೋಹ. ನೀವು ನಿಮ್ಮ ಮನೆಯೊಳಗ ಅವರು ಲಕ್ಷದ ಮೇಲೆ 96,000 ದಿವಸ ಮಾಡಿಸ್ಯಾರಲ್ಲ, ನೀವು ಅಟ್ಟು ಮಾಡಬೇಡ್ರಿ. ದಿವಸಕ್ಕೆ ಒಬ್ಬರಿಗಾರ ನಮ್ಮ ಮಠದಾಗ ಸೇವಕರು ಇರ್ತಾರೆ, ಸ್ವಾಮಿಗಳು. ಅಪ್ಪ ಅವ್ರ ತಕ್ಕ ಭಾಳ ಮಂದಿ ಸೇವಕರು ಸ್ವಾಮಿಗಳದಾರ ಮಠದಾಗ. ದಿವ್ಸಕ್ಕೆ ಒಬ್ಬಗರ ಕರ್ಕೊಂಡೋಗಿ ಊಟ ಮಾಡಿಸ್ಬೇಕು, ಜಂಗಮ ತೃಪ್ತಿ ಆಗಬೇಕು. ಯಾಕಂತಂದ್ರ ಒಬ್ಬ ಜಂಗಮನ ಬಾಯಿಯೊಳಗೆ ಒಂದು ತುತ್ತ ಅನ್ನ ಹಾಕಿದ್ರಿ ಅಂತಂದ್ರ, ಒಬ್ಬ ಜಂಗಮನ ಬಾಯಿಯೊಳಗೆ ಒಂದು ತುತ್ತ ಅನ್ನ ಹಾಕಿದ್ರಿ ಅಂತಂದ್ರ ಶಿವಯೋಗಿ ಸಂತೃಪ್ತೋ ತೃಪ್ತೋ ಭವತಿ ಶಂಕರಾಹ. ಒಬ್ಬ ಜಂಗಮನ ಬಾಯಿಯೊಳಗೆ ಒಂದು ತುತ್ತ ಅನ್ನ ಹಾಕಿದ್ರಿ ಅಂತಂದ್ರ ಶಿವ ತೃಪ್ತಿ ಆಗತಾನಂತ್ರಿ. ಪರಮಾತ್ಮನ ಬಾಯಿಯೊಳಗೆ ಅನ್ನ ಹಾಕಿದಂಗ ಆಗತ್ತದ. ಅದಕ್ಕೆ ಪ್ರತಿ ದಿವಸ ನಿಮ್ಮ ಮನೆಗೆ ಭಿಕ್ಷುಕರು ಬರ್ತಾರಲ್ಲ, ಜಂಗಮರು ಬರ್ತಾರಲ್ಲ, ಜೋಗಿಗಳು ಬರ್ತಾರಲ್ಲ, ಅವರಿಗೆ ದಾನ ಮಾಡ್ರಿ, ಧರ್ಮ ಮಾಡ್ರಿ, ಪುಣ್ಯ ಮಾಡ್ರಿ. 12ನೇ ಶತಮಾನದೊಳಗೆ ಶರಣರು ಅವ್ರೇನಂತಂದ್ರ ಸಣ್ಣ ಮಣಿ, ಸಣ್ಣ ಗುಡಿಸಲ, ಆ ಗುಡಿಸಲದೊಳಗನೆ ಏನು ಮಾಡ್ತಿದ್ರು ಅಂತಂದ್ರ ದಾಸೋಹ, ಆನಂತರ ಲಿಂಗ ಪೂಜಾ, ಆನಂತರ ಚರ್ಚಾ, ಕಾಯಕದ ಚರ್ಚೆ ಮಾಡ್ತಿದ್ರು. ಗಂಡ ಹೆಂಡತಿ ಒಬ್ರು ಮಲ್ಕೊಂಡ್ರೆ ಇನ್ನೊಬ್ರು ಮಲ್ಕೊಳ್ಳುವಟ್ಟು ಜಾಗ ಇದ್ದಿದ್ದಿಲ್ಲಂತ್ರಿ. ಅವ್ರು ಹೆಂಗ್ ಮಾಡ್ತಿದ್ರು ಅಂದ್ರೆ, ಹೊತ್ತು ಮುನಿಗಿತ್ತಂದ್ರ ಗಂಡ ಮಲ್ಕೊಳ್ಳೋದು, ಹೆಂಡತಿ ಕೂತ ಶಿವಾಯನ್ಮ ಶಿವಾಯನ್ಮ ಧ್ಯಾನ ಮಾಡೋದು, ಭಗವಂತನ ಧ್ಯಾನ ಮಾಡೋದು. ಬೆಳತನಕ ಒಂದ್ ದಿವಸ ಹೆಂಡತಿ ಮಲ್ಕೊಳ್ಳೋದು, ಗಂಡ ಶಿವಾಯನ್ಮ ಭಜನ ಮಾಡೋದು. ಅವ್ರು ಯಾವತ್ತು ನಿನ್ನೆ ಬಂದಿದ್ರು ನೋಡ್ರಿ, ನಮ್ಮ ಸಂತರು ಬಂದಿದ್ರು, ಕೊಳ್ಳಾಗೊಟ್ಟರು ತಾಳ ಹಾಕೊಂಡು. ಏನು ಕೇಳ್ಬೇಕು, ನಮ್ಮ ಅಭಿನವ ಸಿದ್ಧಾರೂಢಪ್ಪ ಅವರು ಇಷ್ಟು ಖುಷಿ ಪಟ್ರದನ್ನ. ಅಬ್ಬಬ್ಬ, ಏನಂತಂದ್ರೆ ಕೇಳೋರಿದ್ರೆ ಹಂಗೆ ಕೇಳ್ಬೇಕು ಮನುಷ್ಯ. ಆ ರೀತಿ ಅಟ್ಟು ಚಂದ. ಆ ದಂಡಿಂದ ಈ ದಂಡಿ ತಕ್ಕ ಸಾಲ, ಈ ಮೂಲಿಂದ ಇಲ್ಲಿ ತಕ್ಕ ಸಾಲ, ನಡಬರ್ಕ ಟೊಂಕಕ್ಕೆ ಅವ ಕಟ್ಕೊಂಡ, ಸಂತರು ಕಟ್ಕೊಂಡ ಪಟಕ ಸುತ್ತಕೊಂಡು ವಯಸ್ಸಾಗ್ಯದವ್ರಿಗೆ ಹೆಂಗ ಕುಣಿತಿದ್ರಿ. ಅದನ್ನ ನೋಡಿ ಬಹುತೇಕ ನಾವು ಏನು ಮನಕವಾಡದಾಗದೀವೋ ಏನು ಕೈಲಾಸದಾಗದೀವೋ ಅನ್ನುವಷ್ಟು ಫೀಲ್ ಆಯಿತು. ಅಷ್ಟು ಚಂದ. ನೀವ್ಯಾ